ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವುದಂದ್ರೆ ಪೊಲಿಟಿ. ಪೊಲಿಟಿಯಲ್ಲಿ ಬರ್ತಕ್ಕಂಥ ಎರಡು ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳ್ತೀನಿ. ಯಾವುದಂದ್ರೆ ಒಂದು ರಾಜ್ಯ ಸರ್ಕಾರ, ಇನ್ನೊಂದು ಕೇಂದ್ರ ಸರ್ಕಾರ. ಇದರಲ್ಲಿ ಎರಡಕ್ಕೂ ಡಿಫ್ರೆನ್ಸ್ ಕ್ಲಾರಿಟಿ ಮಾಡ್ತೀನಿ. ಮೊದಲು ರಾಜ್ಯದಲ್ಲಿ ಯಾರ್ಯಾರು ಇರ್ತಾರಂದ್ರೆ, ರಾಜ್ಯದಲ್ಲಿ ಮೊದಲು ವಿಧಾನಸಭೆ ಅಂತ ಬರ್ತದೆ. ಒಂದು ವಿಧಾನ ಪರಿಷತ್ ಅಂತ ಕೆಲವೊಂದು ರಾಜ್ಯಗಳಿದೆ. ವಿಧಾನ ಪರಿಷತ್ ಇದು ಎಲ್ಲ ರಾಜ್ಯದಾಗೆಲ್ಲ, ಕೆಲವೊಂದಷ್ಟು ರಾಜ್ಯಗಳಲ್ಲಿ ಮಾತ್ರ ಇದೆ. ಇಲ್ಲಿ ಕೇಂದ್ರದೊಳಗ ರಾಜ್ಯ ಸಭೆ ಮತ್ತು ಲೋಕಸಭೆ ಅಂತ ಇರ್ತದೆ. ಲೋಕಸಭೆ ಇದು ರಾಜ್ಯದೊಳಗ, ಇದಕ್ಕೆ ಯಾವ್ದಂತೆ ನಾವು ಕೆಳಮನೆ ಅಂತ ಕರಿತೀವಿ. ಕೆಳಮನೆ. ವಿಧಾನಸಭೆಗೆ ಕೆಳಮನೆ ಅಂತೀವಿ, ವಿಧಾನ ಪರಿಷತ್ಗೆ ಮೇಲ್ಮನೆ ಅಂತ ಕರಿತೀವಿ. ಮೇಲ್ಮನೆ. ಇಲ್ಲಿನೂ ಹಾಗೆ, ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆ ಅಂತೀವಿ, ಮೇಲ್ಮನೆ ಅಂತೀವಿ. ಮೇಲ್ಮನೆ. ಲೋಕಸಭೆಗೆ ಕೆಳಮನೆ ಅಂತೀವಿ, ಕೆಳಮನೆ. ಹಾಗೇನೆ ಈ ರಾಜ್ಯದೊಳಗ ರಾಜ್ಯಪಾಲ ಇರ್ತಾರೆ ಇಲ್ಲಿ. ಅದೇ ರೀತಿ ಕೇಂದ್ರ ಸರ್ಕಾರದೊಳಗ ರಾಷ್ಟ್ರಪತಿ ಇರ್ತಾರೆ. ರಾಜ್ಯದೊಳಗ ಮುಖ್ಯಮಂತ್ರಿ ಇರ್ತಾರೆ. ಮುಖ್ಯಮಂತ್ರಿ ಇದ್ರೆ ಇಲ್ಲಿ ಇದೇ ತರ ಪ್ರಧಾನಮಂತ್ರಿ ಇರ್ತಾರೆ. ಇಲ್ಲಿ ಪ್ರಧಾನಮಂತ್ರಿ ಇರ್ತಾರೆ. ಇಲ್ಲಿ ರಾಜ್ಯ